ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ BBA ಎರಡನೇ ಸೆಮಿಸ್ಟರ್ ಒಂದು ಪೋಯಮ್ ಆಂಬ್ಯುಲೆನ್ಸಸ್ ಅಂತ ಹೇಳಿ ಆ ಪೋಯಮ್ ಬಗ್ಗೆ ನಾವೀಗ ನೋಡೋಣ. ದಿಸ್ ಇಸ್ ಎ ಪೋಯಮ್ ಪ್ರಿಸ್ಕ್ರೈಬ್ಡ್ ಫಾರ್ BBA ಸೆಕೆಂಡ್ ಸೆಮಿಸ್ಟರ್, ಬಾಗಲಕೋಟೆ ಯೂನಿವರ್ಸಿಟಿ ಜಮಖಂಡಿ ಆಸ್ ವೆಲ್ ಆಸ್ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ. ಓಕೆ, ಫಸ್ಟ್ ಲೆಟ್ಸ್ ಲುಕ್ ಎಟ್ ದ ಆಥರ್. ಅಬೌಟ್ ದ ಆಥರ್ is ಫಿಲಿಪ್ ಲಾರ್ಕಿನ್. ಫಿಲಿಪ್ ಲಾರ್ಕಿನ್ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ, ಹಿ ವಾಸ್ ಅ ಸೆಲೆಬ್ರೇಟೆಡ್ ಇಂಗ್ಲಿಷ್ ಪಾಟ್, ನಾವೆಲಿಸ್ಟ್ ಅಂಡ್ ಲೈಬ್ರರಿಯನ್, ನೋನ್ ಫಾರ್ ಹಿಸ್ ಡೀಪ್ಲಿ ರಿಫ್ಲೆಕ್ಟಿವ್ ಅಂಡ್ ಆಫನ್ ಮೆಲಂಕಲಿಕ್ ವರ್ಡ್ಸ್. ಬಹಳ ಚಿಂತನೆಗೆ ಹಚ್ಚುವಂತಹ, ಸ್ವಲ್ಪ ದುಃಖದಾಯಕವಾದಂತಹ ಕವಿತೆಗಳನ್ನು ಇವರು ಬರೆದಿದ್ದಾರೆ. ಇವರು ಇಂಗ್ಲೆಂಡ್ ಅಲ್ಲಿ ಜನಿಸ್ತಾರೆ. ಆಮೇಲೆ ಏನ್ ಮಾಡ್ತಾರೆ, ಆಕ್ಸ್ಫರ್ಡ್ ಅಲ್ಲಿ ಎಲ್ಲ ಸ್ಟಡಿ ಮಾಡ್ತಾರೆ. ಆಮೇಲೆ ಕಾಲೇಜ್ ಡೇಸ್ ಅಲ್ಲೇ ಪೋಯಮ್ ಅನ್ನು ಬರೆಯೋದಕ್ಕೆ ಶುರು ಮಾಡ್ತಾರೆ. ಅವರೊಬ್ಬ ಲೈಬ್ರರಿಯನ್ ಆಗಿ ಕೂಡ ಏನ್ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಲೈಬ್ರರಿಯನ್ ಆಗಿ ಕೆಲಸ ಮಾಡಿದ್ರಿಂದ ಅವರ ಒಂದು ಪೋಯಮ್ಗಳಲ್ಲಿ ಒಂದು ಏನಪ್ಪಾ ಅಂತಂದ್ರೆ ಅಬ್ಸರ್ವೇಷನ್ ಆಗಿರಬಹುದು, ಒಂದು ಮೆಟಿಕ್ಯುಲಸ್ ಥಿಂಕಿಂಗ್ ಅನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನೆಲ್ಲ ನಾನು ಇಲ್ಲಿ ಕೊಟ್ಟಿದ್ದಾರೆ, ನೀವು ಓದ್ಕೋಬಹುದು. ಬಹಳಷ್ಟು ನಾನು ಡೀಟೇಲ್ ಆಗಿ ಹೇಳಕ್ ಹೋಗೋದಿಲ್ಲ, ಬಹಳಷ್ಟು ಶಾರ್ಟ್ ಆಗಿ ಈ ಒಂದು ಪೋಯಮ್ ಅನ್ನು ನಾವೀಗ ನೋಡೋಣಂತೆ. ಈ ಒಂದು ಪರ್ಟಿಕ್ಯುಲರ್ ಪೋಯಮ್ ಇಂದ ದ ವಿಟ್ಸನ್ ವೆಡ್ಡಿಂಗ್ಸ್ ಅನ್ನುವಂತಹ ಒಂದು ಕಲೆಕ್ಷನ್ ಅಲ್ಲಿ ಇದು ಪಬ್ಲಿಷ್ ಆಗಿತ್ತು. ಇದು 1961ರಲ್ಲಿ ಬರೆಯಲ್ಪಟ್ಟಿತ್ತು. ಇಟ್ ವಾಸ್ ರಿಟನ್ ಇನ್ 1961 ಅಂಡ್ ಇಟ್ ವಾಸ್ ಪಬ್ಲಿಷ್ಡ್ ಇನ್ ದ ಕಲೆಕ್ಷನ್ ದ ವಿಟ್ಸನ್ ವೆಡ್ಡಿಂಗ್ಸ್ ಅಂತ ಹೇಳಿ. ಓಕೆ, ಸೊ ಈ ಒಂದು ಪೋಯಮ್ ಬಗ್ಗೆ ನಾವು ನೋಡೋದಾದ್ರೆ, ಯಾವುದ್ರ ಬಗ್ಗೆ ಈ ಪೋಯಮ್ ಇದೆ ಅಂತ ನೋಡೋದಾದ್ರೆ, ಎಕ್ಸ್ಪ್ಲೋರಿಂಗ್ ದ ಟೆಕ್ಸ್ಟ್ ಅಲ್ಲಿ ನಾವು ನೋಡ್ತೇವೆ. ಎಕ್ಸ್ಪ್ಲೋರಿಂಗ್ ದ ಪೋಯಮ್ ಅಂತ ಕೂಡ ಹೇಳ. ವಾಟ್ ಈಸ್ ದಿಸ್ ಪೋಯಮ್ ಅಬೌಟ್ ಅಂತ ನಾವು ನೋಡೋದಾದ್ರೆ, ಫಿಲಿಪ್ ಲಾರ್ಕಿನ್ಸ್ ಪೋಯಮ್ ಆಂಬ್ಯುಲೆನ್ಸಸ್ ಇಸ್ ಅ ಪ್ರೊಫೌಂಡ್ ಮೆಡಿಟೇಷನ್ ಆನ್ ಮಾರ್ಟಾಲಿಟಿ ಅಂಡ್ ದ ಯೂನಿವರ್ಸಲ್ ಫ್ರೆಜಿಲಿಟಿ ಆಫ್ ಹ್ಯೂಮನ್ ಲೈಫ್. ಮನುಷ್ಯನ ಜೀವನ ಅಂತಕ್ಕಂಥದ್ದು ಎಷ್ಟು ಫ್ರೆಜೈಲ್ ಆಗಿದೆ, ಎಷ್ಟು ಸೂಕ್ಷ್ಮ, ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ಅಂಡ್ ಇಟ್ ಈಸ್ ಮಾರ್ಟಾಲಿಟಿ, ಮಾರ್ಟಲ್. ಹ್ಯೂಮನ್ಸ್ ಆರ್ ಮಾರ್ಟಲ್ಸ್, ಹ್ಯೂಮನ್ ಲೈಫ್ ಇಸ್ ಮಾರ್ಟಲ್. ಅಂದ್ರೆ ಇಟ್ ಈಸ್ ಗೋಯಿಂಗ್ ಟು ಎಂಡ್ ಅಂತ, ಇಟ್ ಈಸ್ ಗೋಯಿಂಗ್ ಟು ಮೀಟ್ ಅಂಡ್ ಎಂಡ್. ಅಂದ್ರೆ ಒಂದು ಸಾವಿನೊಂದಿಗೆ ಕೊನೆಯಾಗುತ್ತೆ ಮನುಷ್ಯನ ಬದುಕು ಅಂತಕ್ಕಂಥದ್ದು. ಇದ್ರ ಬಗ್ಗೆನೇ ಈ ಪೋಯಮ್ ಇದೆ. ಸಾವಿನ ಕುರಿತಾದಂತಹ ಒಂದು ಚಿಂತನೆ, ಮೆಡಿಟೇಷನ್ ನಾವು ಕಾಣ್ತೇವೆ. ಒಂದು ವಿಷಯದ ಬಗ್ಗೆ ದೀರ್ಘವಾದಂತಹ ಯೋಚನೆಯನ್ನು ನಾವು ಕಾಣ್ತೇವೆ. ಸೊ ಇದಾಗಿ ಹೇಳಿದಾಗೆ, 1961ರಲ್ಲಿ ಬರೆಯಲ್ಪಟ್ಟಿತ್ತು. ವಿಟ್ಸನ್ ವೆಡ್ಡಿಂಗ್ಸ್ ಅನ್ನುವಂಥ ಕಲೆಕ್ಷನ್ ಪಬ್ಲಿಷ್ ಆಗಿತ್ತು. ಈ ಒಂದು ಪೋಯಮ್ ಅಲ್ಲಿ ಏನ್ ನೋಡ್ತೀವಪ್ಪ ಅಂತಂದ್ರೆ, ಆಂಬ್ಯುಲೆನ್ಸ್ ನ ಒಂದು ಡೆತ್ ದ ಒಂದು ಸಿಂಬಾಲ್ ಆಗಿ, ಆಂಬ್ಯುಲೆನ್ಸಸ್ ಆರ್ ಶೋನ್ ಆಸ್ ಎ ಸಿಂಬಾಲ್ ಆಫ್ ಇನ್ಎವಿಟಬಲ್ ಡೆತ್ ಅಂತ ನಾವು ನೋಡ್ತೀವಿ. ಆಮೇಲೆ ಆಂಬ್ಯುಲೆನ್ಸ್ಗಳು ಯಾವ ರೀತಿ ಸಿಟಿಯ ತುಂಬೆಲ್ಲ ಓಡಾಡ್ತವೆ, ಅದರ ಒಂದು ಅರೈವಲ್ ಯಾವ ರೀತಿಯಾದಂಥ ಅನ್ಈಸಿನೆಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಆಮೇಲೆ ಜನರಲ್ಲಿ ಜೀವನ ಎಷ್ಟು ಕ್ಷಣಿಕ ಅನ್ನೋದ್ರ ಬಗ್ಗೆ ಒಂದು ಅರಿವನ್ನು ಮೂಡಿಸುತ್ತೆ ಅನ್ನೋದ್ರ ಬಗ್ಗೆ ಅಲ್ಲಿ ಹೇಳ್ತಾರೆ. ಅರೈವಲ್ ಕ್ರಿಯೇಟ್ಸ್ ಅನ್ ಅನ್ಈಸಿ ಅವೇರ್ನೆಸ್ ಅಮಂಗ್ ಆನ್ಲುಕರ್ಸ್ ಅಬೌಟ್ ಲೈಫ್ಸ್ ಟ್ರಾನ್ಸಿಯಂಟ್ ನೇಚರ್ ಅಂತೇಳಿ ಹೇಳ್ತಾರೆ. ದ ಪೋಯಮ್ಸ್ ಇಮೇಜರಿ ಈಸ್ ಸ್ಟಾರ್ಕ್ ಅಂಡ್ ಎವೋಕೇಟಿವ್. ಲೈನ್ಸ್ ಲೈಕ್ ಕ್ಲೋಸ್ ಲೈಕ್ ಕನ್ಫೆಷನಲ್ಸ್ ಅಂಡ್ ಬೋರ್ನ್ ಅವೇ. ಸೊ ಚಿತ್ರಣಗಳನ್ನ ಕೊಡ್ತಾರೆ, ಕಣ್ಣಿಗೆ ಕಟ್ಟುವಂತಹ, ಕಣ್ಣಿಗೆ ಉಕ್ಕುವಂತ, ಕಣ್ಣಿಗೆ ಹೊಡೆಯುವಂತ ಅಂತ ಹೇಳ್ತಲ್ಲ, ಆ ಥರದ್ದು. ಇವೋಕೇಟಿವ್ ಅಂತಂದ್ರೆ ನಮ್ಮ ಕಣ್ಣು ಮುಂದೆ ಬರುವಂಥದ್ದು, ಹೇಳಿದಂಥ ವಿಷಯಗಳು, ಆ ಥರ ಒಂದು ಪೋಯಮ್ ಇದೆ. ಸೊ ಇಲ್ಲಿ ಒಂದು ರೀತಿಯಾದಂಥ ಯಾವ ರೀತಿಯ ಟೋನ್ ಅಲ್ಲಿ ಇದೆ ಅಂತ ನಾವು ಪ್ರಶ್ನೆ ಬಂದರೆ, ಇನ್ ವಿಚ್ ಟೋನ್ ದ ಪೋಯಮ್ ಇಸ್ ರಿಟನ್ ಅಂತ ಕೇಳೋದಾದ್ರೆ, ಅದಕ್ಕೆ ಆನ್ಸರ್ ಏನಿರುತ್ತೆ ಅಂತಂದ್ರೆ, ಲಾರ್ಕಿನ್ ಎಂಪ್ಲಾಯ್ಸ್ ಅ ಡಿಟ್ಯಾಚ್ಡ್ ಅಬ್ಸರ್ವೇಷನಲ್ ಟೋನ್ ಟು ಎಕ್ಸ್ಪ್ಲೋರ್ the disconnect between the mundane routines of daily life and the profound reality of human vulnerability. ಸೊ ಈ ಕವಿತೆಯ ಒಂದು ಟೋನ್ ಹೇಗಿದೆ ಅಂತಂದ್ರೆ, ಇಟ್ಸ್ ಅ ಡಿಟ್ಯಾಚ್ಡ್ ಅಂಡ್ ಅಬ್ಸರ್ವೇಷನಲ್ ಟೋನ್. ಇಟ್ ಹ್ಯಾಸ್ ಅ ಡಿಟ್ಯಾಚ್ಡ್ ಅಂಡ್ ಅಬ್ಸರ್ವೇಷನಲ್ ಟೋನ್. ಅಫ್ಕೋರ್ಸ್ ಇದರ ಒಂದು ಥೀಮ್ ಅಂತ ನಾವು ನೋಡೋದಾದ್ರೆ, ದಟ್ ಈಸ್ ಮಾರ್ಟಾಲಿಟಿ ಅಂಡ್ ಡೆತ್. ವಾಟ್ ಈಸ್ ದ ಮೇನ್ ಥೀಮ್ ಆಫ್ ದ ಪೋಯಮ್ ಅಂತ ಕೇಳಿದ್ರೆ, ಮಾರ್ಟಾಲಿಟಿ ಅಂಡ್ ಡೆತ್ ಅಂತ ಬರೀಬೇಕಾಗತ್ತೆ. ಅಂಡ್ ವಾಟ್ ಈಸ್ ದ ಟೋನ್ ಆಫ್ ದ ಪೋಯಮ್ ಅಂತ ಕೇಳಿದ್ರೆ, ಡಿಟ್ಯಾಚ್ಡ್ ಅಂಡ್ ಅಬ್ಸರ್ವೇಷನಲ್ ಟೋನ್ ಅಂತ ಹೇಳ್ಬೇಕು. ಓಕೆ, ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ,
ಡೈಲಿ ರುಟೀನ್ ಲೈಫಲ್ಲಿ ನಾವು ಕೆಲವೊಂದಿಷ್ಟು ವಿಷಯಗಳಿಂದ ಡಿಸ್ಕನೆಕ್ಟ್ ಆಗಿರ್ತೀವಿ. ಲೈಕ್ ಸಾವು ಅಂತಕ್ಕಂಥ ವಿಷಯ, ಡೆತ್ ಅನ್ನೋದ್ರ ಬಗ್ಗೆ ನಾವು ಏನ್ ಮಾಡಿರ್ತೀವಿ, ಎಲ್ಲವನ್ನು ಮರೆತು ಬಿಟ್ಟಿರ್ತೀವಿ. ಸೊ ನಮ್ಮ ಜೀವನ ಶಾಶ್ವತ ಅನ್ನುವಂಥ ರೀತಿಯಲ್ಲಿ ನಾವು ಬದುಕ್ತಾ ಇರ್ತೀವಿ. ಬಟ್ ಹ್ಯೂಮನ್ ಲೈಫ್ ಈಸ್ ವೆರಿ ವಲ್ನರೇಬಲ್ ಅಂತ ಹೇಳ್ತೀವಿ. ವಲ್ನರೇಬಲ್ ಅಂತಂದ್ರೆ ಏನ್ರಿ, ಇಟ್ ಈಸ್ ಈಸಿ ಟು ಬಿ ಏನೋ ಅಟ್ಯಾಕ್, ಈಸಿಯಾಗಿ ಅಟ್ಯಾಕ್ ಆಗಬಹುದು ಮನುಷ್ಯನ ಮೇಲೆ. ಅಂದ್ರೆ ಮನುಷ್ಯನ ಸಾವು ಯಾವಾಗ ಬೇಕಾದ್ರೂ ಬರಬಹುದು ಅಂತ ಹೇಳಿ ನಾವು ಹೇಳ್ತೀವಿ. ಆ ಒಂದು ಅರ್ಥದಲ್ಲಿ ಕವಿ ಹೇಳ್ತಾ ಇದ್ದಾರೆ. ಅಂದ್ರೆ ಆಂಬ್ಯುಲೆನ್ಸ್ಗಳನ್ನ ನೋಡಿದಾಗ ನಮಗೆ ಒಂದು ಸಾವಿನ ಪರಿಚಯ ಆಗುತ್ತೆ, ಅಥವಾ ಯಾರೋ ಒಬ್ಬರು ಕಷ್ಟದಲ್ಲಿದ್ದಾರೆ, ಯಾರಿಗೋ ಒಬ್ಬರಿಗೆ ಏನೋ ತೊಂದರೆ ಆಗಿದೆ ಅನ್ನೋಂಥ ಅರಿವು ನಮಗೆ ಆಂಬ್ಯುಲೆನ್ಸ್ಗಳನ್ನು ನೋಡಿದಾಗ ಆಗತ್ತೆ ಅನ್ನೋದನ್ನ ಅವರು ಹೇಳ್ತಾರೆ. ಅದರಲ್ಲಿ ಬಹಳ ಟೈಟ್ಲಿ ಸ್ಟ್ರಕ್ಚರ್ಡ್ ವರ್ಸಸ್ ಇದೆ, ರಿಫ್ಲೆಕ್ಟಿವ್ ಲ್ಯಾಂಗ್ವೇಜ್ ಇದೆ, ಬಹಳ ಏನು ಗಟ್ಟಿಯಾದಂತಹ, ಬಹಳ ಬಿಗಿಯಾದಂತಹ ಒಂದು ಸಂರಚನೆಯನ್ನು ಒಳಗೊಂಡಿದೆ ಕವಿತೆ. ಇದರಲ್ಲಿ ಬಳಸಿದಂತ ಭಾಷೆ ಹೇಗಿದೆ ಅಂತಂದ್ರೆ ಅದು ಬಹಳ ಚಿಂತನೆಗೆ ಹಚ್ಚುವಂತ, ಬಹಳ ಚಿಂತನಾಶೀಲವಾದಂತಹ ಭಾಷೆ. ರಿಫ್ಲೆಕ್ಟಿವ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ರಿಫ್ಲೆಕ್ಟಿವ್ ಅಂತಂದ್ರೆ ಒಂದು ವಿಷಯದ ಬಗ್ಗೆ ನಾವು ಚಿಂತನೆಯನ್ನು ಮಾಡ್ತಕ್ಕಂಥದ್ದು. ಆಂಬ್ಯುಲೆನ್ಸಸ್ ಅಂಡರ್ಸ್ಕೋರ್ಸ್ ದ ಶೇರ್ಡ್ ಫೇಟ್ ದ್ಯಾಟ್ ಬೈಂಡ್ಸ್ ಆಲ್ ಪೀಪಲ್. ಎಲ್ಲರಿಗೂ ಸಾವು ಅಂತಕ್ಕಂಥದ್ದು ಕಾಮನ್ ಆಗಿ ಬಂದೇ ಬರುತ್ತೆ. ಸಾವು ಅಂತಕ್ಕಂಥದ್ದು ಇಟ್ ಈಸ್ ಕಾಮನ್ ಫಾರ್ ಎವ್ರಿ ಒನ್. ಇಟ್ ಬೈಂಡ್ಸ್ ಆಲ್ ಪೀಪಲ್. ಫೇಟ್, ದಟ್ ಫೇಟ್ ಈಸ್ ಕಾಮನ್ ಟು ಎವ್ರಿ ಒನ್ ಅಂಡ್ ದಟ್ ಬೈಂಡ್ಸ್ ಆಲ್ ದ ಪೀಪಲ್. ಎಲ್ಲರಿಗೂ ಅದು ಒಂದು ಮಾಡುತ್ತೆ, ಅಂದ್ರೆ ಎಲ್ಲರಲ್ಲೂ ಕಾಮನ್ ಆಗಿರುವಂತ ವಿಷಯ ಅದು. ಅಂಡ್ ರಿಮೈಂಡಿಂಗ್ ರೀಡರ್ಸ್ ಆಫ್ ಲೈಫ್ಸ್ ಬ್ರೆವಿಟಿ. ಸೊ ಓದುಗರಿಗೂ ಕೂಡ ಒಂದು ರಿಮೈಂಡ್ ಮಾಡುತ್ತೆ. ಏನನ್ನ ರಿಮೈಂಡ್ ಮಾಡುತ್ತೆ? ಲೈಫ್ ಈಸ್ ವೆರಿ ಶಾರ್ಟ್ ಅಂತ. ಇಟ್ಸ್ ಬ್ರೆವಿಟಿ. ಬ್ರೆವಿಟಿ ಮೀನ್ಸ್ ಸಂಕ್ಷಿಪ್ತತೆ. ಅಂಡ್ ದ ಇನ್ಎಸ್ಕೇಪಬಲ್ ಅಪ್ರೋಚ್ ಆಫ್ ಡೆತ್. ಅದ್ರ ಜೊತೆಗೆ ಡೆತ್ ಇಸ್ ಇನ್ಎಸ್ಕೇಪಬಲ್, ಯು ಕ್ಯಾನಾಟ್ ಎಸ್ಕೇಪ್ ಫ್ರಮ್ ಡೆತ್ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾರೆ. ಅದ್ರ ಜೊತೆಗೆ ಮೇಕಿಂಗ್ ಇಟ್ ಪಾಯಿಗ್ನೆಂಟ್ ಕಮೆಂಟ್ರಿ ಆನ್ ದ ಹ್ಯೂಮನ್ ಕಂಡೀಷನ್. ಸೊ ಇಲ್ಲಿ ಇದೆಲ್ಲ ಹೇಳಿ ಕವಿ ಒಂದು ಪಾಯಿಗ್ನೆಂಟ್ ಆದಂತ ಕಮೆಂಟ್ರಿಯನ್ನ ಮಾಡ್ತಾರೆ ಮನುಷ್ಯನ ಅವಸ್ಥೆಯ ಕುರಿತಾಗಿ. ಮನುಷ್ಯನ ಅವಸ್ಥೆಯ ಕುರಿತಾದಂತಹ ಒಂದು ಮನಮುಟ್ಟುವಂತಹ ಒಂದು ವಿಮರ್ಶೆ ಈ ಕವಿತೆ ಅಂತ ನಾವು ಹೇಳಬಹುದು. ಓಕೆ, ಲರ್ನಿಂಗ್ ಅಬ್ಜೆಕ್ಟಿವ್ಸ್ ಅನ್ನ ನೀವು ನೋಡಬಹುದು. ಮೇನ್ ಆಗಿ ನೋಡೋದಂತಂದ್ರೆ ಅನಲೈಸಿಂಗ್ ದ ಥೀಮ್ಸ್ ಆಫ್ ಮಾರ್ಟಾಲಿಟಿ ಅಂಡ್ ಡೆತ್. ಮಾರ್ಟಾಲಿಟಿ ಮತ್ತು ಡೆತ್ ಆ ಥೀಮನ್ನು ಅನಲೈಸ್ ಮಾಡುವಂಥದ್ದು. ಇಮೇಜರಿ ಯಾವ ರೀತಿಯಾಗಿದೆ ಅದನ್ನು ನೋಡಬೇಕು. ಸ್ಟ್ರಕ್ಚರ್ ಯಾವ ರೀತಿಯಾಗಿದೆ, ಟೋನ್, ಮೂಡ್ ಯಾವ ರೀತಿಯಾಗಿದೆ. ಸೋಷಿಯಲ್ ಕಮೆಂಟ್ರಿ ಕೂಡ ಇದೆ ಈ ಒಂದು ಪೋಯಮ್ ಅಲ್ಲಿ. ಯಾವ ರೀತಿ ಸಮಾಜದ ಕುರಿತಾಗಿ ಒಂದು ವಿಮರ್ಶೆಯನ್ನು ಮಾಡ್ತಾ ಇದ್ದಾರೆ ಕವಿ ಅನ್ನೋದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಟು ಎನ್ರಿಚ್ ವೆಕ್ಯಾಬುಲರಿ, ಆಫ್ ಕೋರ್ಸ್, ಕನ್ವರ್ಸೇಷನ್ ಸ್ಕಿಲ್ಸ್, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್, ಕ್ರಿಟಿಕಲ್ ಥಿಂಕಿಂಗ್ ಸ್ಕಿಲ್ಸ್ ಕೂಡ ಡೆವಲಪ್ ಮಾಡೋ ಉದ್ದೇಶ ಈ ಒಂದು ಪೋಯಮ್ ಹೊಂದಿದೆ ಅಂತ ಹೇಳ್ಬೋದು. ನಾನು ಪೋಯಮ್ ಅನ್ನ ಲೈನ್ ಬೈ ಲೈನ್ ಆಗಿ ನೋಡೋಣ. ಮೊದಲನೇ ಒಂದು ಸ್ಟ್ಯಾನ್ಸ್ ಅನ್ನು ನೋಡೋದಾದ್ರೆ, ಕ್ಲೋಸ್ ಲೈಕ್ ಕನ್ಫೆಷನಲ್ಸ್ ದ ಥ್ರೆಡ್ ಲೌಡ್ ನೋನ್ಸ್ ಆಫ್ ಸಿಟೀಸ್, ಗಿವಿಂಗ್ ಬ್ಯಾಕ್ ನನ್ ಆಫ್ ದ ಗ್ಲಾನ್ಸಸ್ ದೇ ಅಬ್ಸಾರ್ವ್, light glossy gray arms on a clock, they come to rest at any curve, all streets in time are visited. ಸೊ ಯಾವ ರೀತಿಯಾಗಿ ಒಂದು ಆಂಬ್ಯುಲೆನ್ಸ್ ಬರುತ್ತೆ ಅಂತ ಯು ಕ್ಯಾನ್ ಸಿ ದ ಇಮೇಜ್. ಆಮೇಲೆ ಇಮೇಜ್ ಕೊಡ್ತಾ ಇದ್ದೀನಿ ನಿಮಗೆ. ಸೊ ಯಾವ ರೀತಿಯಾಗಿ ಆಂಬ್ಯುಲೆನ್ಸ್ ಅನ್ನೋದು ಕಾಣಿಸುತ್ತೆ ಅಂತ. ಇದು ಸ್ವಲ್ಪ ಬೇರೆ ದೇಶದ ಆಂಬ್ಯುಲೆನ್ಸೇ ಇದೆ. ಯಾಕೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಅಂತಂದ್ರೆ, ಬಿಕಾಸ್ ಈ ಕವಿ ಇಂಗ್ಲೆಂಡ್ನವರು, ಇಂಗ್ಲೆಂಡ್ದ ಆಂಬ್ಯುಲೆನ್ಸ್ಗಳನ್ನ ತಲೆ ಇಟ್ಕೊಂಡು ಬರೆದಿರ್ತಾರೆ. ಹಾಗಾಗಿ ಇದು ಸ್ವಲ್ಪ ಏನಪ್ಪಾ ಅಂತಂದ್ರೆ ಡಚ್ ಆಂಬ್ಯುಲೆನ್ಸ್ ಇದು. ಡಚ್ ಅಂತಂದ್ರೆ ಮೇ ಬಿ ಹಾಲೆಂಡ್ ಅಂತ ಅನ್ಸುತ್ತೆ ಇರ್ಲಿ. ಸೊ ಇಲ್ಲಿ ನೆದರ್ಲ್ಯಾಂಡ್ ಅಂತ ಹೇಳ್ತೀವಿ, ಹಾಲೆಂಡ್ ಅಂತ ಮೊದಲು ಕರಿತಾ ಇದ್ರು ಆ ದೇಶಕ್ಕೆ. ಸೊ ಆ ಒಂದು ದೇಶದ ಒಂದು ಇದು ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಈ ಥರದ್ದೇ ಇರ್ತವೆ. ಹಾಗಾಗಿ ಇದು ಸ್ವಲ್ಪ ಸಿಮಿಲರ್ ಅಂತ ಅನ್ಕೊಂಡು ನಾವು ನೋಡ್ಬೇಕಾಗುತ್ತೆ. ನೋಡಿ ಇದರಲ್ಲಿ ಯಾಕೆ ಈ ಚಿತ್ರವನ್ನು ತೋರಿಸ್ತಂತೆ, ಬಾಕ್ಸಿ ಒಂದು ಶೇಪ್ ಇದೆ, ಬಾಕ್ಸ್ ತರದ ಒಂದು ಶೇಪ್ ಅನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಕ್ಲೋಸ್ಡ್ ಲೈಕ್ ಕನ್ಫೆಷನಲ್ಸ್. ಸೊ ಇಲ್ಲಿ ಕನ್ಫೆಷನಲ್ಸ್ ಅನ್ನುವಂತಹ ಒಂದು ಪದವನ್ನ ಬಳಸ್ತಾ ಇದ್ದಾರೆ ಕವಿ. ಏನಪ್ಪಾ ಅಂತಂದ್ರೆ ಕನ್ಫೆಷನಲ್ ಅಂತಂದ್ರೆ ಏನ್ರಿ, ಕ್ರಿಶ್ಚಿಯಾನಿಟಿಯಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ. ಏನಪ್ಪಾ ಅಂತಂದ್ರೆ ಯಾವ ರೀತಿಯಾಗಿ ಒಂದು ಚರ್ಚ್ಗಳಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಕನ್ಫೆಷನ್ ರೂಮ್ ಅಂತ ಇರುತ್ತೆ. ಅಲ್ಲಿ ಯಾರಾದ್ರೂ ಏನಾದ್ರು ತಪ್ಪು ಮಾಡಿದ್ರೆ, ಏನಾದ್ರು ಒಂದು ಗಿಲ್ಟ್ ಅವರಿಗೆ ಕಾಡ್ತಾ ಇದ್ರೆ, ಆ ಒಂದು ಪ್ಲೇಸ್ ಅಲ್ಲಿ ಹೋಗಿ ಅವರು ತಮ್ಮ ಒಂದು ಅಳಲನ್ನ ತೋಡ್ಕೊಳ್ತಾರೆ. ಅದಕ್ಕೆ ಅಲ್ಲಿದ್ದಂಥ
ಪಾದ್ರಿ ಆಗಿರಬಹುದು, ಚರ್ಚಿನ ಮುಖ್ಯಸ್ಥರು ಏನ್ ಮಾಡ್ತಾರೆ, ಒಂದು ಸಲಹೆ ಸೂಚನೆಗಳನ್ನು ಕೊಡ್ತಾರೆ, ಅವ್ರ ಜೊತೆಗೆ ಮಾತಾಡ್ತಾರೆ. ಅಲ್ಲಿರ್ತಕ್ಕಂಥ ಸಂಗತಿಗಳು ಬಹಳ ಗೌಪ್ಯವಾಗಿರುತ್ತೆ ಅಂತಕ್ಕಂಥದ್ದು. ಸೊ ಇದು ಕೂಡ ಒಂದು ರೀತಿಯ ಸಾವಿನೊಂದಿಗಿನ ಮುಖಾಮುಖಿ ಅಂತ ನಾವು ಹೇಳಬಹುದು. ಸೊ ಏನ್ ಹೇಳ್ಬೋದು, ದೀಸ್ ಲೈನ್ಸ್ ಫ್ರಮ್ ಫಿಲಿಪ್ ಲಾರ್ಕಿನ್ಸ್ ಪೋಯಮ್ ಆಂಬ್ಯುಲೆನ್ಸಸ್ ಡಿಸ್ಕ್ರೈಬ್ ಆಂಬ್ಯುಲೆನ್ಸಸ್ ಆಸ್ ಕ್ಲೋಸ್ಡ್ ಚೇಂಬರ್ಸ್ ಸಿಮಿಲರ್ ಟು ಕಾನ್ಫೆಷನಲ್ಸ್. ಕ್ಲೋಸ್ಡ್ ಆದಂಥ ಚೇಂಬರ್ ಆಗಿರುತ್ತೆ, ಅದೊಂದು ಚೌಕಂದ ಒಂದು ಬಾಕ್ಸ್ ತರ ಇರುತ್ತೆ. ದೇ ಗೋ ಥ್ರೂ ದ ಬಸ್ಲಿಂಗ್ ಸಿಟಿ. ಆಮೇಲೆ ಅದೊಂದು ಆಂಬ್ಯುಲೆನ್ಸ್ ಏನಿದೆ ಅದು ಸಿಟಿ ಎಲ್ಲಾ ಕಡೆಗೂ ಹರಿದಾಡುತ್ತೆ. ಕ್ರೆಡ್ ಅಂತಂದ್ರೆ ಎಲ್ಲಾ ಕಡೆನೂ ತಿರ್ಕೊಂಡು ತಿರ್ಕೊಂಡು ಬರುತ್ತೆ ಅಂತಕ್ಕಂಥದ್ದು. ಡ್ಯೂರಿಂಗ್ ದ ಲೌಡ್ ಬ್ರೈಟ್ ಡೇ ಟೈಮ್ ಅವರ್ಸ್, ಅಂದ್ರೆ ನೂನ್ ಅಂದ್ರೆ ಮಟ ಮಟ ಮಧ್ಯಾಹ್ನ ಇರಲಿ, ಯಾವುದೇ ಒಂದು ಹೊತ್ತು ಗೊತ್ತು ಅಂತ ಇರೋದಿಲ್ಲ. ಅದಕ್ಕೆ ಏನಪ್ಪಾ ಅಂತಂದ್ರೆ ಸಮಯದ ಒಂದು ಮಿತಿ ಇರೋದಿಲ್ಲ, ಯಾವಾಗ ಬೇಕಾದ್ರೂ ಬರ್ಬೋದು. ಲೌಡ್ ನೂನ್ಸ್ ಆಫ್ ಸಿಟೀಸ್ ಅಂತಂದ್ರೆ ಮಧ್ಯಾಹ್ನ ಸಿಟಿಗಳೆಲ್ಲ ಬಹಳ ಲೌಡ್ ಆಗಿ ಇರ್ತವೆ, ಬಹಳ ಶಬ್ದ ಸದ್ದುಗದ್ದಲದಿಂದ ಕೂಡಿರ್ತವೆ. ಅಂತಹ ಸದ್ದುಗದ್ದಲದ ಸಂದರ್ಭದಲ್ಲೂ ಕೂಡ ಇವು ಬಂದ್ಬಿಡ್ತವೆ. ಥ್ರೆಡ್ ಲೌಡ್ ನೂನ್ಸ್ ಆಫ್ ಸಿಟೀಸ್ ಗಿವಿಂಗ್ ಬ್ಯಾಕ್ ನನ್ ಆಫ್ ದ ಗ್ಲಾನ್ಸಸ್ ದೇ ಅಬ್ಸರ್ವ್. ಸೊ ಏನಪ್ಪಾ ಅಂತಂದ್ರೆ ಯಾರನ್ನೂ ಕೂಡ ಅದು ನೋಡೋದಿಲ್ಲ, ಯಾರನ್ನೂ ನೋಡೋಷ್ಟು ಪುರ್ಸೊತ್ತು ಆಂಬ್ಯುಲೆನ್ಸ್ ಇರೋದಿಲ್ಲ, ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಜನ ಎಲ್ಲ ಅದನ್ನ ನೋಡ್ತಿರ್ತಾರೆ, ಆದ್ರೆ ಅದು ಯಾರನ್ನೂ ನೋಡೋದಿಲ್ಲ, ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ ಅನ್ನೋ ರೀತಿಯಲ್ಲಿ. ಲೈಟ್ ಗ್ಲಾಸಿ ಗ್ರೇ ಆರ್ಮ್ಸ್ ಅನ್ನ ಪ್ಲಾನ್. ಸೊ ಯಾವ ರೀತಿಯ ಕಲರ್ ಇರುತ್ತೆ, ಕೆಲವೊಂದು ಲೈಟ್ ಗ್ಲಾಸಿ ಗ್ರೇ ಬೇರೆ ಬೇರೆ ಬಣ್ಣಗಳು. ಆಮೇಲೆ ಆರ್ಮ್ಸ್ ಅನ್ನ ಪ್ಲಾಕ್ ಅಂತೇಳಿ. ಸೊ ಇದೇನಪ್ಪ ಪ್ಲಾಕ್ ಅಂತಂದ್ರೆ ಒಂದು ನೀವು ಹಳೆಯ ಒಂದು ಕಾಲಘಟ್ಟದಲ್ಲಿ ಒಂದು ಶೀಲ್ಡ್ ಅಂತ ಏನ್ ಹೇಳ್ತೀವಿ, ಗುರಾಣಿ ಅಂತ ಏನ್ ಹೇಳ್ತೀವಿ, ಅಥವಾ ಒಂದು ಮನೆಗಳಲ್ಲಿ ಖಡ್ಗಗಳನ್ನು ಹಿಂಗೆ ನೇತು ಹಾಕಿರ್ತಾರೆ ಇಂಟು ಮಾರ್ಕಲ್ಲಿ. ಸೊ ಆರ್ಮ್ಸ್ ಅನ್ನ ಪ್ಲಾಕ್ ಅನ್ನುವಂಥ ರೀತಿಯಲ್ಲಿ ಇದನ್ನು ಹೇಳ್ತಾ ಇದ್ದಾರೆ ಅವರು. ದೇ ಕಮ್ ಟು ರೆಸ್ಟ್ ಅಟ್ ಎನಿ ಕರ್ವ್ ಆಲ್ ಸ್ಟ್ರೀಟ್ಸ್ ಇನ್ ಟೈಮ್ ಆರ್ ವಿಸಿಟೆಡ್. ಸೊ ಎಲ್ಲ ಸ್ಟ್ರೀಟ್ಗಳನ್ನು ಯಾವುದನ್ನು ಬಿಡದಂಗೆ ಏನಾಗುತ್ತೆ, ಒಂದು ಆಂಬ್ಯುಲೆನ್ಸ್ ಅಂತಕ್ಕಂಥದ್ದು ಸುತ್ತಕೊಂಡು ಹೋಗುತ್ತೆ. ಆಂಬ್ಯುಲೆನ್ಸಸ್ ಆರ್ ಸೆಡ್ ಟು ಬಿ ಸ್ಲೀಕ್ ಶೈನಿ ಗ್ರೇ ಹ್ಯಾವ್ ಎಮರ್ಜೆನ್ಸಿ ಲೈಟ್ಸ್ ಆನ್ ಟಾಪ್. ಮತ್ತೆ ಮೇಲ್ಗಡೆಗೆ ಲೈಟ್ಸ್ ಇರ್ತಾವ ನೋಡ್ರಿ. ಸೊ ಲೈಟ್ ಅನ್ನುವಂಥ ಅಲ್ಲಿ ಲೈಟ್ ಗ್ಲಾಸಿ ಗ್ರೇ ಅಂತ ಬೇರೆ ಬೇರೆ ಬಣ್ಣದಲ್ಲಿ ಇರ್ತವೆ ಅಂತಕ್ಕಂಥದ್ದು. ಅಂಡ್ ರೆಸ್ಟ್ at curbsides while stopping at various locations. ಸೊ ಬೇರೆ ಬೇರೆ ಸಂದರ್ಭದಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ಅಥವಾ ಸಿಗ್ನಲ್ಗಳು ಬಂದಾಗ ನಿಂತ್ಕೊಳ್ತವೆ. ಸ್ಪೀಕರ್ ಕ್ಲೇಮ್ಸ್ ದಟ್ ಆಂಬ್ಯುಲೆನ್ಸಸ್ ವಿಲ್ ಅಲ್ಟಿಮೇಟ್ಲಿ ವಿಸಿಟ್ ಎವ್ರಿ ಸ್ಟ್ರೀಟ್. ಎಲ್ಲ ಸ್ಟ್ರೀಟ್ ಅನ್ನು ದಾಟ್ಕೊಂಡು ಹೋಗ್ತವೆ ಅಂತಕ್ಕಂಥದ್ದು. ಸೊ ಇದು ಒಂದು ಶಾಬ್ದಿಕ ಅರ್ಥ. ಭಾವಾರ್ಥವನ್ನು ನೋಡೋದಾದ್ರೆ ಏನಪ್ಪಾ ಅಂತಂದ್ರೆ ಯೂಶ್ವಲಿ ಈ ಕನ್ಫೆಷನಲ್ಸ್ಗೆ ಯಾಕೆ ಹೋಲಿಸ್ತಾರೆ, 2 ಮಾರ್ಕ್ಸಿನ ಪ್ರಶ್ನೆನೂ ಕೇಳೋದು. ಟು ವಿಚ್ ಆಂಬ್ಯುಲೆನ್ಸಸ್ ಆರ್ ಕಂಪೇರ್ಡ್ ಟು ಅಂತೇಳಿ, ಯಾವುದಕ್ಕೆ ಕಂಪೇರ್ ಮಾಡಲಾಗಿದೆ, ಕನ್ಫೆಷನಲ್ಸ್ಗೆ ಕಂಪೇರ್ ಮಾಡಿದ್ರೆ ಅಂತ ನೀವು ಹೇಳ್ಬೇಕಾಗುತ್ತೆ. ದ ವೆಹಿಕಲ್ಸ್ ಆರ್ ರಿಪೋರ್ಟೆಡ್ ಆಸ್ ಬೀಯಿಂಗ್ ಲೈಟ್ ಗ್ಲಾಸಿ ಗ್ರೇ ಆರ್ಮ್ಸ್ ಅನ್ ಪ್ಲಾಕ್ ಅಂಡ್ ದೇ ಕಂಟಿನ್ಯೂ ಟು ಬಿ ಸೈಲೆಂಟ್ ಅಂಡ್ ಡಿಸ್ಟೆಂಟ್. ಸೈಲೆಂಟ್ ಆಗಿ ತಮ್ಮ ಪಾಡಿಗೆ ತಾವು ಹೋಗ್ತಾ ಇರ್ತೀವಿ. ಗ್ರೇ ಇಸ್ ಯೂಸ್ ಟು ಇಂಪ್ಲೈ ನ್ಯೂಟ್ರಾಲಿಟಿ. ಗ್ರೇ ಅಂತಂದ್ರೆ ಏನು, ಒಂಥರ ನ್ಯೂಟ್ರಲ್ ಅಂತ, ಯಾವುದಕ್ಕೂ ಏನೋ ಎಫೆಕ್ಟ್ ಆಗ್ಲಾರ್ದಂತ ತನ್ನ ಪಾಡಿಗೆ ತಾನು ಹೋಗ್ತೀವಿ. Arms and a clock probably, relate to the emergency lights that are placed on the roof of the car. ಸೊ ಇವೇನಪ್ಪ ಅಂತಂದ್ರೆ ಒಂದು ಶೋಗೆ ಇಟ್ಟಂತಹ ಒಂದು ಲಾಂಛನದ ಮೇಲೆ ಇರುವಂತಹ ಖಡ್ಗ ಅನ್ನುವಂಥ ರೀತಿಯಲ್ಲಿ. ಸೊ ಇದನ್ನೊಂದು ಲಾಂಛನ ಅನ್ಕೊಂಡ್ರೆ ಅದರ ಮೇಲಿನ ಖಡ್ಗ ಯಾವುದು ಅಂತಂದ್ರೆ ಅಲ್ಲಿರ್ತಕ್ಕಂತಹ ಎಮರ್ಜೆನ್ಸಿ ಲೈಟ್ಸ್ ಅಂತ ನಾವು ನೋಡಬಹುದಾಗಿರುತ್ತೆ. ಥ್ರೂಔಟ್ ದ ಸಿಟಿ, ಅಫ್ಕೋರ್ಸ್ ಅದು ಎಲ್ಲ ಸಿಟಿಗಳಲ್ಲೂ ಓಡಾಡುತ್ತೆ, ಎಲ್ಲ ಕಡೆನೂ ಅದು ಹರಿದಾಗುತ್ತೆ. ಯಾವುದೇ ಒಂದು ಅದಕ್ಕೆ ಲಿಮಿಟೇಷನ್ ಇಲ್ಲ, ಅದು ಬಂದ್ರೆ ಎಲ್ಲರೂ ದಾರಿ ಬಿಟ್ಟು ಕೊಡಬೇಕಾಗುತ್ತೆ ಅಂತಕ್ಕಂಥದ್ದು. ಸೊ ಏನಪ್ಪಾ ಅಂತಂದ್ರೆ ಯಾವ ಸ್ಟ್ರೀಟ್ ಅನ್ನು ಬಿಟ್ಟಿಲ್ಲ, ಅಂದ್ರೆ ಇದು ಯಾರನ್ನೂ ಬಿಡೋದಿಲ್ಲ. ಇದು ಆಂಬ್ಯುಲೆನ್ಸ್ ಅಂತಕ್ಕಂಥದ್ದು ಯಾರು ಬೇಕಾದ್ರೂ ಬಳಸುವಂತ ಸಂದರ್ಭ ಬರಬಹುದು ಅಂತಕ್ಕಂಥದ್ದು. ಅಂಡ್ ಎಮರ್ಜೆನ್ಸೀಸ್ ಇನ್ ದ ಅರ್ಬನ್ ಸೆಟ್ಟಿಂಗ್ ರಿಮೈಂಡಿಂಗ್ ಅಸ್ ಆಫ್ ದ ಕಾನ್ಸ್ಟೆಂಟ್ ಪ್ರೆಸೆನ್ಸ್ ಆಫ್ ರಿಸ್ಕ್ ಅಂಡ್ ಫ್ರಾಜಿಲಿಟಿ ಆಫ್ ಹ್ಯೂಮನ್ ಲೈಫ್. ಯಾರನ್ನೂ ಬಿಟ್ಟಿಲ್ಲ, ಯಾವ ಸ್ಟ್ರೀಟ್ ಅಲ್ಲಿ ಬೇಕಾದ್ರೂ ಬರಬಹುದು, ಯಾರಿಗೆ ಬೇಕಾದ್ರೂ ಅದೇನ್ ಮಾಡ್ಬೋದು, ಒಂದು ಸೇವೆಯನ್ನು ಕೊಡ್ಬೋದು ಅಂತಕ್ಕಂಥದ್ದು. ಬಡವ ಬಲ್ಲಿದ ಅನ್ನುವಂಥ ಭೇದ ಭಾವ ಇಲ್ಲ. ನೆಕ್ಸ್ಟ್ ಆನ್ಸರ್ ನೋಡೋಣ. ದೆನ್ ಚಿಲ್ಡ್ರನ್ ಸ್ಟ್ರೀವನ್ ಆನ್ ಸ್ಟೆಪ್ಸ್ ಆರ್ ರೋಡ್ ಆರ್ ವಿಮೆನ್ ಕಮಿಂಗ್ ಫ್ರಮ್ ದ ಶಾಪ್ಸ್ ಫಾಸ್ಟ್ ಸ್ಮೆಲ್ಸ್ ಆಫ್ ಡಿಫರೆಂಟ್ ಡಿನ್ನರ್ಸ್ see a wild white face that overtops red stretcher blankets momently as it is carried in and stowed. ಸೊ ಇಲ್ಲಿ ಹೋಗಬೇಕಾದ್ರೆ ಆಂಬ್ಯುಲೆನ್ಸ್ ಯಾವ ತರದ ಸನ್ನಿವೇಶ ಇರುತ್ತೆ ಅನ್ನೋದು ಹೇಳ್ತಾ ಇದ್ದಾರೆ. ಏನು ನೋಡ್ಬೋದು ಅಂತಂದ್ರೆ ಈ ಲೈನ್ಸ್ ಅಲ್ಲಿ ಸ್ಪೀಕರ್
depicts the scenes that women and children in the city uh, when an ambulance passed by. ಅಂದ್ರೆ ಮಕ್ಕಳು ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿರ್ತಾರೆ, ವುಮೆನ್ ಕೂಡ ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿರ್ತಾರೆ. ಅವರು ಪ್ರಾರಂಭದಲ್ಲಿ ಅದರ ಬಗ್ಗೆ ಏನಷ್ಟು ಲಕ್ಷ್ಯ ಕೊಡೋದಿಲ್ಲ. ವೈಲ್ ದ ವಿಮೆನ್ ಆರ್ ರಿಟರ್ನಿಂಗ್ ಫ್ರಮ್ ಶಾಪಿಂಗ್, ಮಕ್ಕಳು ಮೆಟ್ಲ್ ಮೇಲೆ ಅಲ್ಲಿ ಇಲ್ಲಿ ಆಡ್ತಾ ಇದ್ದಾರೆ, ವುಮೆನ್ ಶಾಪಿಂಗ್ ಇಂದ ಬರ್ತಾ ಇದ್ದಾರೆ. ಅಲ್ಲಿ ಹೋಟೆಲ್ಗಳಿಂದ ಬೇರೆ ಬೇರೆ ತರದ ಫ್ರಾಗ್ರೆನ್ಸ್ ಬರ್ತಾ ಇದೆ, ಗಮನಿಸ್ತಾ ಇರ್ತಕ್ಕಂಥ ಒಂದು ಏನೋ ಆ ಒಂದು ಆಹಾರದ ಒಂದು ಡಿನ್ನರ್ ಅಂದ್ರೆ ರಾತ್ರಿ ಊಟದ್ದು, ಮಧ್ಯಾಹ್ನ ಊಟದ್ದು ಯಾವುದೋ ಒಂದು. ಇಲ್ಲಿ ಡಿನ್ನರ್ ಅಂದ್ರೆ ರಾತ್ರಿ ಊಟ, ಬಟ್ ಇಲ್ಲಿ ನೂನ್ ಅಂತ ಹೇಳಿದ್ರು ಸ್ಟಾರ್ಟಿಂಗ್ ಅಲ್ಲಿ. ಹಂಗಾಗಿ ಇಲ್ಲಿ ಏನ್ ಹೇಳ್ಬೋದು ಅಂತಂದ್ರೆ ಆಹಾರದ ಒಂದು ಸ್ಮೆಲ್ ಅಲ್ಲಿ ಬರ್ತಾ ಇತ್ತು. ಅಂದ್ರೆ ಹೋಟೆಲ್ಗಳಿಂದ ಸ್ಮೆಲ್ ಇರುತ್ತೆ. ಆಹಾರ ಅಂದ್ರೆ ಯಾರು ಏನು ಉಪವಾಸ ಇರೋದಿಲ್ಲ, ಯಾರಿಗೂ ಆಂಬ್ಯುಲೆನ್ಸ್ ಅಲ್ಲಿ ಹೊಡ್ತಾ ಇದ್ದಾರೆ ಅಂದ್ರೆ ಊಟ ಮಾಡೋರು ಊಟ ಮಾಡ್ತಿರ್ತಾರೆ, ಆಟ ಆಡೋರು ಆಟ ಆಡ್ತಿರ್ತಾರೆ ಅನ್ನುವಂಥ ಲೆಕ್ಕದಲ್ಲಿ ಅವರು ಹೇಳ್ತಾ ಇರ್ತಾರೆ ಅಂತಕ್ಕಂಥದ್ದು. ಸಿ ಎ ವೈಲ್ಡ್ ವೈಟ್ ಫೇಸ್ ದಟ್ ಓವರ್ ಟಾಪ್ಸ್ ರೆಡ್ ಸ್ಟ್ರೆಚರ್ ಬ್ಯಾಂಕೆಟ್ಸ್. ಅಂದ್ರೆ ಅದರ ಮಧ್ಯದಲ್ಲಿ ಒಂದು ಏನಾಗುತ್ತೆ ಹೇಳಿ, ಒಂದು ವ್ಯಕ್ತಿ ಅದರೊಳಗಡೆ ಇರ್ತಾರೆ ಅಂತಕ್ಕಂಥದ್ದು. The children wander around on the stairs, on the streets. They are startled to find an ambulance carrying a patient with a pale, terrified face that contrasts sharply with red stretcher blankets used to transport the sick or injured people. So ಇಲ್ಲಿ ವೈಟ್ ಫೇಸ್ ಅಂತಂದ್ರೆ ಬೆಳ್ಳನವರು ಅಂತ ಅಷ್ಟೇ ಅರ್ಥ ಅಲ್ಲ. ವೈಟ್ ಮೀನ್ಸ್ ಪೇಲ್ ಅಂತಾನು ಆಗುತ್ತೆ, ಸ್ವಲ್ಪ ಕಳೆಗುಂದಿದಂತ ಮುಖ, ಮುಖ ಬಿಳಿಚ್ಕೊಂಡಿತು ಅಂತ ನಾವೆಲ್ಲ ಹೇಳ್ಕೊಂಡ್ಬಿಡ್ರಿ. ಅಂದ್ರೆ ಮುಖದಲ್ಲಿ ಯಾವುದೇ ರೀತಿಯ ಕಳೆ ಇಲ್ಲದೆ ಇರುವಂತ ಮುಖನೇ ಅಲ್ಲಿ ಇರುತ್ತೆ ಅಂತಕ್ಕಂಥದ್ದು. ಟೆರಿಫೈಡ್ ಫೇಸ್ ದ್ಯಾಟ್ ಕಾಂಟ್ರಾಸ್ಟ್ ಶಾರ್ಪ್ಲಿ ವಿತ್ ದ ರೆಡ್ ಸ್ಟ್ರೆಚರ್ ಬ್ಲಾಂಕೆಟ್ಸ್. ಅಲ್ಲಿ ಯಾವ ತರದ ಬ್ಲಾಂಕೆಟ್ಗಳಲ್ಲಿ ಆ ಒಂದು ಮುಖವನ್ನ ಏನ್ ಮಾಡಿರ್ತಾರೆ, ಮುಚ್ಚಿರ್ತಾರೆ, ಅಥವಾ ಆ ಒಂದು ಬ್ಲಾಂಕೆಟ್ಗಳನ್ನು ಬಳಸ್ಕೊಂಡು ಹೋಗ್ತಿರ್ತಾರೆ ನೋಡ್ರಿ, ದೇಹಗಳನ್ನ ಇಟ್ಕೊಂಡು ಅದರಲ್ಲಿ ಆಂಬ್ಯುಲೆನ್ಸ್ಗಳಲ್ಲಿ ಟ್ರಾನ್ಸ್ಪೋರ್ಟ್ ದ ಸಿಕ್ ಆರ್ ಇಂಜರ್ಡ್ ಪೀಪಲ್. ಕೆಲವೊಂದು ಸಿಕ್ ಆಗಿರ್ತಾರೆ, ಕೆಲವೊಂದು ಇಂಜರ್ಡ್ ಆಗಿರ್ತಾರೆ. ಆ ತರಹದ ಏನ್ ಮಾಡ್ತಾರೆ, ಜನರನ್ನ ಸಾಗಿಸ್ತಾರೆ ಅಂತಕ್ಕಂಥದ್ದು. ದ ಆಂಬ್ಯುಲೆನ್ಸ್ ಅರೈವ್ಸ್ ಆನ್ ದ ಸೀನ್ ಕ್ವಿಕ್ಲಿ ಕ್ಯಾರಿಯಿಂಗ್ ದ ಪೇಷಂಟ್ ಅವೇ ಫಾರ್ ಮೆಡಿಕಲ್ ಕೇರ್. ಆಂಬ್ಯುಲೆನ್ಸ್ ಬಹಳ ಕ್ವಿಕ್ ಆಗಿ ಅಲ್ಲಿ ಬರುತ್ತೆ, ಬಂದು ಏನ್ ಮಾಡುತ್ತೆ, ಅದನ್ನ ತೆಗೆದುಕೊಂಡು ಹೋಗಲಾಗುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ನಾವು ಮೂರನೇ ಒಂದು ಸ್ಟಾಂಜ ಹೋಗೋಣ. And sense the solving emptiness that lies just under all we do, and for a second get it whole, so permanent and blank and true. The fastened doors recede, poor soul, they whisper at their own distress. ಸೊ ಮೂರನೇ ಒಂದು ಇದರಲ್ಲಿ ಅವರು ಏನು ಹೇಳ್ತಿದಾರಪ್ಪ ಅಂತಂದ್ರೆ, ಯಾವ ರೀತಿಯಾಗಿ ಆಂಬ್ಯುಲೆನ್ಸ್ ಅನ್ನು ನೋಡಿದಾಗ ಜನರ ಒಂದು ಮನಸ್ಸಿಗೆ ಅನಿಸುತ್ತೆ, ಅವರ ಭಾವನೆ ಯಾವ ರೀತಿಯಾಗಿ, ಅವರ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡೋಣ. The speaker considers the deeper existential reality that lies at the heart of the human life. He claims that behind all of our everyday activities and distractions, there lies an underlying sense of emptiness or meaninglessness. ಸೊ ಎಲ್ಲವೂ ಖಾಲಿ ಖಾಲಿ ಅಂತ ಆಂಬ್ಯುಲೆನ್ಸ್ ನೋಡಿದಾಗ there is a sense of emptiness that lies just under all we do. ನಾವೆಲ್ಲ ಏನೇನೋ ಬಹಳ ಬಹಳ ಕೆಲಸಗಳನ್ನು ಮಾಡ್ತಾ ಇರ್ತೇವೆ, ನಮ್ಮದೇ ಶ್ರೇಷ್ಠವಾದಂಥ ಕೆಲಸ, ನಾವೇ ಶ್ರೇಷ್ಠರು, ನಮ್ಮ ಬದುಕು ಶಾಶ್ವತ ಅನ್ನುವಂಥ ರೀತಿಯಲ್ಲಿ ನಾವೆಲ್ಲ ವಿ ಆಲ್ ಲಿವಿಂಗ್ ಲೈಕ್ ವಿ ಹ್ಯಾವ್ ಎವ್ರಿಥಿಂಗ್, ಅವರ್ ಲೈಫ್ ಇಸ್ ಪರ್ಮನೆಂಟ್ ಲೈಕ್ ದಟ್. ಬಟ್ ದಿಸ್ appearance of ambulance, it solves the emptiness that lies under the things. ಸೊ ಇದರ ಒಂದು ಕೊನೆಯಲ್ಲಿ ಇರುವಂತಹ ಏನಪ್ಪಾ ಅಂತಂದ್ರೆ ಏನಂತ ಹೇಳ್ತೀವಿ ನಾವು, ಇವೆಲ್ಲ ಮಾಡೋದರ ಕೊನೆಯಲ್ಲಿ ಇರ್ತಕ್ಕಂತಹ ಸೊ ನಾವು ಮಾಡುವಂತ ಕೆಲಸಗಳ ಅಡಿಯಲ್ಲಿ ಇರ್ತಕ್ಕಂತಹ ಒಂದು ಎಂಟಿನೆಸ್ನ ಇದು ಸಾಲ್ವ್ ಮಾಡುತ್ತೆ, ಯಾವುದು ಆಂಬ್ಯುಲೆನ್ಸ್ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಹ್ಯೂಮನ್ ಲೈಫಲ್ಲಿ ಒಂದು ಡೀಪರ್ ಎಕ್ಸಿಸ್ಟೆನ್ಷಿಯಲ್ ರಿಯಾಲಿಟಿ ಬಗ್ಗೆ ಕೂಡ ಮಾತಾಡ್ತಾ ಇದ್ದೀನಿ. ಯಾಕಂತಂದ್ರೆ ನಮ್ಮ ಒಂದು ಏನಿದೆ ಹ್ಯೂಮನ್ ಲೈಫ್ ಏನಿದೆ ಅದರ ಒಂದು ರಿಯಾಲಿಟಿ, ಎಕ್ಸಿಸ್ಟೆನ್ಷಿಯಲ್ ರಿಯಾಲಿಟಿ ಅಂದ್ರೆ ಅಸ್ತಿತ್ವವಾದದ ಕುರಿತಾದಂತಹ ಒಂದು
ವಾಸ್ತವತೆ ಅಸ್ತಿತ್ವದ ಬಗ್ಗೆನೇ ಒಂದು ಪ್ರಶ್ನೆ ಇಲ್ಲಿ. ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಇಲ್ಲಿ ಪ್ರಯತ್ನ ಮಾಡ್ತಾರೆ ಹೇಳ್ತಕ್ಕಂಥದ್ದು. He claims that behind all of our everyday activities and distractions, there lies an underlying sense of emptiness or meaninglessness. ಸೊ ಅದೆಲ್ಲದರ ಆಳದಲ್ಲಿ ಒಂದು ಎಂಪ್ಟಿನೆಸ್ ಇದೆ, ಒಂದು ಮೀನಿಂಗ್ಲೆಸ್ನೆಸ್ ಇದೆ. ಅಂದ್ರೆ ನಾವು ಏನೇ ಮಾಡಿದ್ರು ಕೂಡ ಅದೆಲ್ಲ ನಿರರ್ಥಕ. ಯಾಕಂದ್ರೆ ಸಾವು ಬಂದ್ಬಿಡುತ್ತಪ್ಪ ಅಂತಂದ್ರೆ ಇದೆಲ್ಲವೂ ಕೂಡ ನಿರರ್ಥಕ. ನಾವು ನಂದು ನಾನು ಅಂತೆಲ್ಲ ಏನ್ ಮಾಡ್ತಾ ಇರ್ತೀವಿ, ಇದು ಸಾವು ಬಂದಾಗದ ನಿರರ್ಥಕ ಅನ್ನುವಂಥ ರೀತಿಯಲ್ಲಿ ಆಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ರು. ಅಫ್ಕೋರ್ಸ್ ಒಂದು ಪೆಸಿಮಿಸ್ಟಿಕ್ ದೃಷ್ಟಿಯಿಂದ ನಾವು ನೋಡಿದಾಗ ಈ ತರದ ಕವಿಯ ಸಾಲುಗಳು ನಿಜ ಅಂತ ಅನ್ಸುತ್ತೆ. ಏನಪ್ಪ ಅಂತಂದ್ರೆ ಆ ಕೆಲವೊಂದು ಸಂದರ್ಭದಲ್ಲಿ ಆ ಸಾವನ್ನ ಹತ್ತಿರದಿಂದ ನೋಡಿದಂಥವ್ರಿಗೆ ಆ ಥರದ ಒಂದು ನಿರರ್ಥಕತೆಯ ಒಂದು ದರ್ಶನ ಆಗೋದಂತೂ ಸಹಜ. ಪೀಪಲ್ ಮೇ ಆನ್ ರೇರ್ ಒಕೇಶನ್ಸ್ ಕ್ಯಾಚ್ ಎ ಗ್ಲಿಮ್ಸ್ ಆಫ್ ದಿಸ್ ಎಂಪ್ಟಿನೆಸ್ ಅಂಡ್ ಸೆನ್ಸ್ ಇಟ್ಸ್ ಪ್ರೊಫೌಂಡ್ ರಿಯಾಲಿಟಿ. ಸೊ ಏನಪ್ಪಾ ಅಂತಂದ್ರೆ ಕೆಲವೊಂದು ವ್ಯಕ್ತಿಗಳು ಈ ಒಂದು ರಿಯಾಲಿಟಿಯ ಸೆನ್ಸ್ ಅನ್ನು ಅನುಭವಿಸಿರ್ತಾರೆ. ಅಂಡ್ ಫಾರ್ ಅ ಸೆಕೆಂಡ್ ಗೆಟ್ ಇಟ್ ಹೋಲ್ಸ್, ಒಂದು ಸೆಕೆಂಡ್ಗೆ ಅದು ಕಣ್ಣು ಮುಂದೆ ಬಂದು ಹೋಗ್ಬೇಕು. ಆ ಒಂದು ಆಂಬ್ಯುಲೆನ್ಸ್ ಒಂದು ನೋಡಿದಾಗ ಜೀವನ ಎಷ್ಟು ಕ್ಷಣಿಕ ಇದೆ, ಯಾರೊಬ್ರು ಹೋಗ್ಬಿಟ್ರು, ಯಾರೊಬ್ರು ಬಹಳ ಸೀರಿಯಸ್ ಆದ್ರು ಅನ್ನುವಂಥ ರೀತಿಯಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಆಕ್ಸಿಡೆಂಟ್ಗಳಲ್ಲಿ ಸ್ಪಾಟ್ ಡೆತ್ಗಳು ಆಗೋದನ್ನು ನಾವು ನೋಡ್ತಿರ್ತೀವಿ. ಸೊ ಪರ್ಮನೆಂಟ್ ಅಂಡ್ ಬ್ಲ್ಯಾಂಕ್ ಅಂಡ್ ಟ್ರೂ, ಅದು ಪರ್ಮನೆಂಟ್ ಸತ್ಯ ಅಂಡ್ ಇಟ್ಸ್ ಬ್ಲ್ಯಾಂಕ್, ಅದು ಒಂದು ರೀತಿಯ ಖಾಲಿ ಆದಂತಹ ಸತ್ಯ. ಅಂಡ್ ಇಟ್ ಇಸ್ ಟ್ರೂ ಆಲ್ಸೋ, ಅದು ಸತ್ಯ. ಅದನ್ನ ನಾವು ಆ ಅಲ್ಲುಗಳೆಯಕ್ಕೆ ಆಗೋದಿಲ್ಲ ಅಂತ. ಫಾಸನ್ ಡೋರ್ಸ್ ರಿಸೀಡ್, ಅಲ್ಲಿ ಫಾಸನ್ ಅಂದ್ರೆ ಮುಚ್ಚಿದಂತಹ ಬಾಗಿಲುಗಳು ಮುಂದೆ ಹೋಗುತ್ತೆ ಅಂದ್ರೆ ದೂರ ಆಗುತ್ತೆ ಆ ಒಂದು ಆಂಬ್ಯುಲೆನ್ಸ್ ಅಂತ. Unchangeable and timeless quality of memory. Okay. The fixed doors of buildings, according to the speaker, appear to move backward. ಅಂದ್ರೆ ಬಾಗಿಲು ಅಂತಂದ್ರೆ ಇಲ್ಲೇನೋ ಆಂಬ್ಯುಲೆನ್ಸ್ ಬಾಗಿಲು ಅಂತನೂ ಆಗುತ್ತೆ, ಅಥವಾ ಆಂಬ್ಯುಲೆನ್ಸ್ ಹೋಗ್ತಿರ್ಬೇಕಾದ್ರೆ ಕೆಲವೊಂದು ಬಾಗಿಲುಗಳು ಮುಚ್ಕೊಂಡಿರ್ತವೆ. ಅಂತ ಬಾಗಿಲುಗಳ ಬಗ್ಗೆನೂ ಇಲ್ಲಿ ಅವು ಹಿಂದೆ ಉಳಿತಾ ಹೋಗ್ತವೆ, ಆಂಬ್ಯುಲೆನ್ಸ್ ಮುಂದೆ ಹೋಗ್ತಾ ಹೋಗುತ್ತೆ ಅಂತಕ್ಕಂಥದ್ದು. ಸೊ ಈ ತರ ಫ್ಲೀಟಿಂಗ್ ಅಂತ ಜೀವನ ಬಹಳ ಕ್ಷಣಿಕವಾದಂಥದ್ದು ಅನ್ನುವಂಥದ್ದು. The speaker also feels empathy for the suffering spirits of people who are trapped inside the structures and must face their own misery and mortality. ಯಾರೊಬ್ರು ಆಂಬ್ಯುಲೆನ್ಸ್ ಅಲ್ಲಿ ಹೋಗ್ತಾ ಇದ್ರೆ, ಇನ್ನು ಕೆಲವೊಬ್ರು ಆಂಬ್ಯುಲೆನ್ಸ್ ಹೊರಗಡೆ ಇದ್ಕೊಂಡು ಕೂಡ ಜೀವನದಲ್ಲಿ ಟ್ರ್ಯಾಪ್ಡ್ ಆಗಿರ್ತಾರೆ. ಜೀವನದ ಒಂದಿಷ್ಟು ಕಷ್ಟಗಳ ಮಧ್ಯೆ ಅವರು ಸಿಲುಕಿಕೊಂಡಿರ್ತಾರೆ ಅನ್ನುವಂಥ ರೀತಿಯಲ್ಲಿ ಕೂಡ ಇಲ್ಲಿ ಕವಿ ಹೇಳ್ತಿದ್ದಾರೆ ಅಂತ ನಾವು ಹೇಳಬಹುದು. ಇನ್ನ ನೆಕ್ಸ್ಟ್ ಸ್ಟಾಂಜ ಹೋಗೋಣ. ಸ್ಟಾಂಜ ನಂಬರ್ 4ಗೆ. ಫಾರ್ ಬೋರ್ನ್ ಅವೇ, ಅಲ್ಲಿ ಇನ್ನೊಂದು ಲೈನ್ ಅನ್ನು ನೋಡಬಹುದು. ಆದರೆ ಪೂವರ್ ಸೋಲ್ ದೇ ವಿಸ್ಪರ್ ಆಟ್ ದೇರ್ ಓನ್ ಡಿಸ್ಟ್ರೆಸ್ ಅನ್ನುವಂಥ ಲೈನ್ ಅನ್ನು ನಾವು ನೋಡೋದಾದ್ರೆ, ಕೆಲವೊಬ್ರು ಹೇಳ್ತಾರೆ ಅಯ್ಯೋ ಪಾಪ ಅಂತ. ಪೂವರ್ ಸೋಲ್, ಪಾಪ ಇದು ಆತ್ಮ ಅಲ್ಲಿ ಕಷ್ಟಪಡ್ತಾ ಇದೆ. ಆಂಬ್ಯುಲೆನ್ಸ್ ಅಲ್ಲಿ ಯಾರಿಗೇನೋ ಕಷ್ಟ ಆಗಿದೆ ಏನೋ, ಅಯ್ಯೋ ಪಾಪ ಯಾರಿಗೇನಾಯ್ತು ಏನೋ. ಆಂಬ್ಯುಲೆನ್ಸ್ನ ಧ್ವನಿ ಕೇಳಿದಾಗೆಲ್ಲ ನಮ್ಗೆ ಆ ಥರದೊಂದು ಅನಿಸುತ್ತೆ. ಕೆಲವೊಬ್ರು ತಮ್ಮಲ್ಲೇ ವಿಸ್ಪರ್ ಅಂತಂದ್ರೆ ಪಿಸು ಮಾತಿನಲ್ಲಿ ಅನ್ಕೊಳ್ತಾರೆ ಅಟ್ ದೇರ್ ಓನ್ ಡಿಸ್ಟ್ರೆಸ್ ಅಂತ ಹೇಳಿ. ಅಂದ್ರೆ ಇನ್ನೊಂದು ಅರ್ಥದಲ್ಲಿ ಮನೆಗಳಲ್ಲಿದ್ದಂಥವ್ರು ತಮ್ಮದೇ ಓನ್ ಡಿಸ್ಟ್ರೆಸ್ ಅಲ್ಲಿ ಕಷ್ಟಪಡ್ತಾ ಇರ್ಬೋದು ಅನ್ನೋಂಥ ರೀತಿಯಲ್ಲೂ ಕೂಡ ನೋಡ್ಬೋದು. ಒಂದು ಪೋಯಮನ್ನ ಯಾವತ್ತು ಒಂದೇ ಆ ಅರ್ಥದಲ್ಲಿ ನಾವು ನೋಡೋಕೆ ಆಗೋದಿಲ್ಲ. ಅದಕ್ಕೆ ಬಹಳಷ್ಟು ಏನಿರ್ತಾವ್ರಿ ಮೀನಿಂಗ್ಗಳು ಇರ್ತಾವೆ. ನಾವು ಇದೇ ಅರ್ಥದಲ್ಲಿ ಕವಿ ಬರೆದಿದ್ದಾನೆ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ. ಘಮ ಘಮ ಘಮಾಡಿಸ್ತಾವ ಮಲ್ಲಿಗೆ, ನೀವು ಹೊರಟಿದ್ದೀಗ ಎಲ್ಲಿಗೆ ಅಂತ ಒಂದು ಕವಿತೆ ಇದೆ. ಅದನ್ನ ನೋಡಿದಾಗ ಯಾರೋ ಮಲ್ಲಿಗೆ ಹೂವನ್ನು ಹಾಕೊಂಡು ರೆಡಿ ಆಗಿದ್ದಾರೆ ಹೋಗೋದಕ್ಕೆ, ಅವ್ರನ್ನ ಕೇಳ್ತಾ ಇದಾರೆ ಅಂತ ಅನಿಸುತ್ತೆ. ಬಟ್ ಯಾರೋ ಒಂದ್ ಕಡೆ ನಾನು ಕೇಳಿದೆ ಏನಪ್ಪಾ ಅಂತಂದ್ರೆ, ಅದನ್ನ ಕವಿ ಬರಿಬೇಕಾದ್ರೆ ಒಂದು ಶವಯಾತ್ರೆ ಹೋಗ್ತಾ ಇತ್ತು, ಒಂದು ಮುಸ್ಲಿಂ ಧರ್ಮದ ಶವಯಾತ್ರೆ ಹೋಗ್ತಾ ಇತ್ತು. ಆ ಶವಯಾತ್ರೆ ಹೋಗ್ತಿರ್ಬೇಕಾದ್ರೆ ಎಲ್ಲ ನೀಟಾಗಿ ಅಲಂಕಾರ ಮಾಡಿರ್ತಾರೆ, ಹೂಗಳಿಂದ ಬಹಳಷ್ಟು ಅಲಂಕಾರ ಮಾಡಿರ್ತಾರೆ, ಸೆಂಟಿಮೆಂಟಲ್ ಹೊಡೆದ್ರು. ಅದಕ್ಕೆ ಘಮ ಘಮ ಘಮಾಡಿಸ್ತಾವ ಮಲ್ಲಿಗೆ, ನೀವು ಹೊರಟಿದ್ದೀಗ ಎಲ್ಲಿಗೆ ಅಂತ. ಇನ್ನೊಂದು ಕವಿತೆ ಹೇಳ್ಬೇಕಪ್ಪ ಅಂತಂದ್ರೆ, ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನಂಗೆ ತಿರುಗಿ ನಾ ಹೆಂಗ ನೋಡಿದ್ರು ನಿನ್ನ. ಅದು ಕವಿ ದುಃಖದಲ್ಲಿದ್ದಂಗೆ ಬರೆದಂತಹ ಕವಿತೆ. ಅದನ್ನ ನೀವು ಯಾವ ರೀತಿಯಾಗಿ ಬೇಕಾದ್ರೂ ಇಂಟರ್ಪ್ರಿಟ್ ಮಾಡ್ತಾರೆ ಕೆಲವೊಬ್ರು. ಅದನ್ನ ಒಂದು ಪ್ರೇಮ ಗೀತೆಯಾಗಿ ಸಿನಿಮಾದಲ್ಲಿ ಬಳಸಿದಂಥದ್ದನ್ನ ನಾವು ನೋಡಿದ್ದೀವಿ. ಹಾಗಾಗಿ ಕವಿತೆಯನ್ನ ಇಂಟರ್ಪ್ರಿಟ್ ಮಾಡೋದು ಬಹಳ ಈಸಿ ಅಂತ ಅಲ್ಲ. ಯಾಕಂತಂದ್ರೆ ಅನೇಕ ಅರ್ಥಗಳಿರ್ತವೆ. 2 ಅರ್ಥಗಳಿರ್ಬೋದು, 3 ಅರ್ಥಗಳಿರ್ಬೋದು.
ಸೊ ನಾವು ಯಾವುದು ಒಂದು ಕವಿಯ ಆಶಯಕ್ಕೆ ಸೂಟ್ ಆಗುತ್ತೆ ಅನ್ನುವಂಥ ಕವಿತೆಯ ಮೂಡು ಟೋನ್ಗೆ ಸೂಟ್ ಆಗುವಂಥದ್ದು ಅರ್ಥವನ್ನು ನಾವಿಲ್ಲಿ ನೋಡೋದು. ಇನ್ನ ಬೋರ್ನ್ ಅವೇ ನೆಕ್ಸ್ಟ್ ಒಂದು ಇದನ್ನ ನೋಡೋಣ. ಸ್ಟಾನ್ಸ್ ಬೋರ್ನ್ ಅವೇ ಇನ್ ಡೆಡ್ ಅಂಡ್ ಏರ್ ಮೇ ಗೋ ದ ಸಡನ್ ಶಟ್ ಆಫ್ ಲಾಸ್ around something nearly at an end, and what cohered in it across the years, the unique random blend of families and passions there. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ನಾವು ನೋಡೋದಾದ್ರೆ, the speaker reflects on the huge impact that death and loss have on the human experience. ಸೊ ಮನುಷ್ಯನ ಅನುಭವದ ಮೇಲೆ ಡೆತ್ದ ಒಂದು ಅನುಭವ ಯಾವ ರೀತಿಯಾದಂತಹ ಒಂದು ಇಂಪ್ಯಾಕ್ಟ್ ಅನ್ನ ತೋರಿಸುತ್ತೆ ಅಂತ, ಸಾವಿನ ಒಂದು ಪರಿಣಾಮ ಯಾವ ರೀತಿಯಾಗಿ ಆಗುತ್ತೆ ಜನರ ಮೇಲೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. Death and loss can strike unexpectedly and quickly, leaving a void and silence in the aftermath. ಸಡನ್ ಆಗಿ ಡೆತ್ ಅನ್ನೋದು ಬಂದ್ಬಿಡುತ್ತೆ. ಡೆತ್ ಬಂದಾಗ ಅಲ್ಲಿ ಒಂದು ಸಡನ್ ಶಟ್ ಆಫ್ ಲಾಸ್, ಸಡನ್ ಆಗಿ ಲಾಸ್, ಅಲ್ಲಿ ಒಂದು ಜೀವನ ಕಳೆದು ಹೋಗುತ್ತೆ. ಕಳೆದು ಹೋದ ನಂತರ ಆ ಒಂದು ಫ್ಯಾಮಿಲಿಯವರಿಗೆ ಬಹಳಷ್ಟು ಲಾಸ್ ಆಗುತ್ತೆ. ಅರೌಂಡ್ ಸಮಥಿಂಗ್ ನಿಯರ್ಲಿ ಅಟ್ ಅನ್ ಎಂಡ್, ಒಂದು ಎಂಡಿಗೆ ತಂದು ನಿಲ್ಲಿಸಿಬಿಡುತ್ತೆ ಅಂತ. ಆ್ಯಂಡ್ ವಾಟ್ ಕುಹರ್ಡ್ ಇನ್ ಇಟ್ ಅಕ್ರಾಸ್ ದ ಇಯರ್ಸ್, ದ ಯುನೀಕ್ ರ್ಯಾಂಡಮ್ ಬ್ಲೆಂಡ್ ಆಫ್ ಫ್ಯಾಮಿಲೀಸ್ ಅಂಡ್ ಪ್ಯಾಷನ್ಸ್. ಸೊ ಸಾವು ಬಂದಾಗ ಮನುಷ್ಯ ಎಲ್ಲವನ್ನು ಬಿಟ್ಟು ಹೋಗ್ತಾನೆ. ಎಷ್ಟು ಪ್ರೀತಿ ಮಾಡುವಂತ ಕುಟುಂಬ ಇದೆ, ಎಷ್ಟೆಲ್ಲ ಪ್ರೀತಿ ಮಾಡ್ತಾರೆ ಅವನನ್ನ ಅಂತಂದ್ರು ಎಲ್ಲರನ್ನು ಬಿಟ್ಟು ಹೋಗಬೇಕಾದಂತ ಸಂದರ್ಭ ಬರುತ್ತೆ ಅಂತಕ್ಕಂಥದ್ದು. ಆದ್ರೆ ಉಳಿಯುವಂಥದ್ದೇನೋ ತಮ್ಮ ಫ್ಯಾಮಿಲಿ ಮೆಂಬರ್ಗಳು ಉಳಿತಾರೆ, ಹಾಗೂ ಅವರ ಒಂದಿಷ್ಟು ಫ್ಯಾಷನ್ಗಳು ಉಳಿತಾವೆ. ಇಂಥದ್ದು ಮಾಡಿ ಹೋದ್ರು ಅವರು ಅನ್ನೋದನ್ನ ನಾವು ಹೇಳ್ತಿರ್ತೀವಿ. ಹೋದ್ಮೇಲೆ ಇಂಥ ವ್ಯಕ್ತಿ ಇದ್ರು ಇರುವಂಥದ್ದೆಲ್ಲ ಮಾಡಿ ಹೋದ್ರು ಅಂತ ಒಂದಿಷ್ಟು ಜನರೇಷನ್ಗಳು ಅವ್ರ ಫ್ಯಾಮಿಲಿಯವರು ನೆನಪು ಮಾಡ್ಕೊಳ್ತಾರೆ. ಸಮಾಜಕ್ಕೆ ಅಂತ ಒಳ್ಳೇದು ಮಾಡಿದ್ರೆ ಸಮಾಜದವರು ನೆನಪು ಮಾಡ್ಕೊಳ್ತಾರೆ ಅಂತಕ್ಕಂಥ ಒಂದು ಅರ್ಥದಲ್ಲಿ ಇಲ್ಲಿ ಕವಿ ಹೇಳ್ತಿದ್ದಾರೆ ಅಂತಕ್ಕಂಥದ್ದು. ಇಂಪಾರ್ಟೆನ್ಸ್ ಆಫ್ ವಾಟ್ ಈಸ್ ಲಾಸ್ಟ್, ಏನು ಕಳೆದು ಹೋಗಿದೆ ಅಂತಕ್ಕಂಥದ್ದು, ಅದರ ಒಂದು ಮಹತ್ವ ಏನಿದೆ ಅಂತಕ್ಕಂಥದ್ದು. ಯುನೀಕ್ ರ್ಯಾಂಡಮ್ ಬ್ಲೆಂಡ್ ಆಫ್ ಫ್ಯಾಮಿಲೀಸ್ ಅಂಡ್ ಸ್ಟೈಲ್ಸ್ ರಿಫ್ಲೆಕ್ಟ್ಸ್ ಅ ಸೆನ್ಸ್ ಆಫ್ ಯೂನಿಟಿ ಆ್ಯಂಡ್ ಕನೆಕ್ಟೆಡ್ನೆಸ್ that persisted over the years. This mixing of connections and experiences is seen as unique and precious. ಹೌದಾ? ಮನುಷ್ಯ ಹೋದಾಗ ಉಳಿಯುವಂಥದ್ದು ನೆನಪುಗಳು ಮಾತ್ರ. ಅವರು ಸೃಷ್ಟಿಸಿದಂತಹ ಕೆಲವೊಂದಿಷ್ಟು ಅನುಭವಗಳು ಮಾತ್ರ ಉಳಿತವೆ, ನೆನಪುಗಳು ಮಾತ್ರ ಉಳಿತವೆ ಅನ್ನುವಂಥ ರೀತಿಯಲ್ಲಿ ಆ ಒಂದು ಕನೆಕ್ಷನ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸಸ್ ಆರ್ ಯುನೀಕ್ ಆ್ಯಂಡ್ ಪ್ರೇಷಿಯಸ್ ಅಂತ ಹೇಳ್ತಾರೆ. ಅದೊಂದೇ ಉಳಿಯೋದು ಶಾಶ್ವತ, ಮತ್ತು ಉಳಿದದ್ದೇನೂ ಇಲ್ಲ. ಮನುಷ್ಯ ಒಂದಿಲ್ಲ ಒಂದಿನ ಬಿಟ್ಟು ಹೋಗ್ತಾನೆ ಎನ್ನುವಂಥ ಸತ್ಯವನ್ನು ಕುರಿತಾಗಿ ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು. ಕೊನೆಯ ಒಂದು ಸ್ಟಂಪ್ದಾಗ ಬರೋಣ. ಅಟ್ ಲಾಸ್ಟ್ begin to loosen, far from the exchange of love to lie, unreachable inside a room, the traffic parts to let go by, brings closer what is left to come, and dulls to distance all we are. ಸೊ ಕೊನೆಯ ಒಂದು ಸ್ಟಾನ್ಸ ಬಹಳ ಇಂಪಾರ್ಟೆಂಟ್ ಆದಂತ ಸ್ಟಾನ್ಸ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಕವಿ ಅಂದ್ರೆ, ಸ್ಪೀಕರ್ ಕಂಟೆಂಪ್ಲೇಟ್ಸ್ ದ ಏಜಿಂಗ್ ಪ್ರಾಸೆಸ್ ಅಂಡ್ ಅಪ್ರೋಚಿಂಗ್ ಡೆತ್. ಯಾವ ರೀತಿ ಮನುಷ್ಯ ಏಜ್ ಆಗ್ತಾ ಹೋಗ್ತಾನೆ. ಹೌದಾ? ಮನುಷ್ಯ ಅಂತಂದ್ರೆ ಅಜರಾಮರ ಅಲ್ಲ. ಜರ ಅಂತಂದ್ರೆ ವಯಸ್ಸು ಜಾಸ್ತಿಯಾಗಿ ವೃದ್ಧರಾಗೋದು. ಆಮೇಲೆ ಆ ಮರಣ ಅಂದ್ರೆ ಮರಣ. ಅಜರಾಮರ ಅಂತೆಲ್ಲ ಹೇಳ್ತಾರೆ. ಅಜರ ಮರ, ಜರ ಮತ್ತು ಮರಣ ಇಲ್ಲದೆ ಇರುವಂತ. ಬಟ್ ಮನುಷ್ಯ ಆ ಥರ ಅಲ್ಲ. ಮನುಷ್ಯನಿಗೆ ಮರಣನೂ ಇದೆ, ಜರನೂ ಕೂಡ ಇದೆ ಅಂತಕ್ಕಂಥದ್ದು. ಸೊ ಅಟ್ ಲಾಸ್ಟ್ ಬಿಗಿನ್ ಟು ಲೂಸ್ ಅನ್, ಕೊನೆಗೆ ಎಲ್ಲವೂ ಕೂಡ ಲೂಸ್ ಆಗ್ತಾ ಹೋಗುತ್ತೆ, ಎಲ್ಲವೂ ಕೂಡ ದೂರ ಆಗ್ತಾ ಹೋಗುತ್ತೆ. ಫಾರ್ ಫ್ರಮ್ ದ ಎಕ್ಸ್ಚೇಂಜ್ ಆಫ್ ಲವ್ ಟು ಲೈ, ಅನ್ರೀಚಬಲ್ ಇನ್ಸೈಡ್ ಎ ರೂಮ್. ಸೊ ಅನ್ರೀಚಬಲ್ ಆಗಿಬಿಡ್ತಾರೆ, ಒಂದು ರೂಮಲ್ಲಿ ಹಾಕ್ಬಿಡ್ತಾರೆ ಬಾಡಿಯನ್ನ ಅಂತಕ್ಕಂಥದ್ದು. ಒಳಗಡೆ ಕರ್ಕೊಂಡು ಹೋಗ್ಬಿಡ್ತಾರೆ, ಅಲ್ಲಿ ICU ನಲ್ಲಿ ತೆಗೆದು ಹಾಕ್ತಾರೆ, ಅಲ್ಲಿ ಅನ್ರೀಚಬಲ್ ಆಗ್ತಾರೆ, ಯಾರನ್ನೂ ಒಳಗಡೆ ಬಿಡೋದಿಲ್ಲ, ಡಾಕ್ಟರ್ಸ್ ಆರ್ ದೇರ್ ಓನ್ಲಿ. ಓಕೆ, ಸೊ ಆ ಥರದ ಒಂದು ಇದನ್ನ ಹೇಳ್ತಾ ಇದ್ದಾರೆ. The poem emphasizes how, as we increasingly distance ourselves from the world and physical life, our attachment to them weakens. The speaker talks about feeling alone and cut off from the
lively world of human connection, and the metaphor of the passing traffic represents the transient essence of being alive. ಸೊ ಟ್ರಾಫಿಕ್ ಅಲ್ಲಿ ಎಲ್ಲ ಪಾಸ್ ಆಗ್ತಾ ಹೋಗ್ತಾ ಇರುತ್ತೆ, ಅಲೈವ್ ಇದೀನಿ ಅಂತ ಆ ವ್ಯಕ್ತಿಗೆ ಅನಿಸ್ತಾ ಇರುತ್ತೆ, ಆದ್ರೆ ಸಾವು ಬಹಳ ಹತ್ತಿರ ಇದೆ ಅನ್ನುವಂಥ ಭಾವನೆ ಕೂಡ ಬರ್ತಾ ಇರುತ್ತೆ ಅಂತಕ್ಕಂಥದ್ದು. ಅವ್ರ ಪರ್ಸ್ಪೆಕ್ಟಿವ್ ಆಫ್ ದ ಪ್ರೆಸೆಂಟ್ ಬಿಕಮ್ಸ್ ಡಲ್ಡ್ ಆಸ್ ಟೈಮ್ ಗೋಸ್ ಆನ್ ಅಂಡ್ ಡೆತ್ ಡ್ರಾಸ್ ಕ್ಲೋಸರ್ ಸಪರೇಟಿಂಗ್ ಅಸ್ ಫ್ರಮ್ ಟ್ರುತ್ ಆಫ್ ಅವರ್ ಲೈಫ್. ಡೆತ್ ಅಂತಕ್ಕಂಥದ್ದು ಬಂದಾಗ ಎಲ್ಲದರಿಂದ ನಮ್ಮನ್ನು ದೂರ ಸರಿಸಿ ಕರ್ಕೊಂಡು ಹೋಗ್ಬಿಡುತ್ತೆ ಅಂತಕ್ಕಂಥದ್ದು. ಸೊ ಹಾಗಾಗಿ ನಾವು ಒಂದು ರೀತಿಯಾಗಿ ಮನುಷ್ಯ ಯಾವ ರೀತಿಯಾಗಿ ಸಾವು ಬಂದಾಗ ಎಲ್ಲವನ್ನ ತ್ಯಜಿಸಿ ಹೋಗ್ತಾನೆ ಅಂತಕ್ಕಂಥ ಒಂದು ಅರ್ಥವನ್ನು ಕೂಡ ನಾವಿಲ್ಲಿ ನೋಡಬಹುದಾಗಿದೆ ಅಂತಕ್ಕಂಥದ್ದು. ಸೊ ಮಟ್ಟಿಗೆ ಈಗ ಒಂದು ಪೋಯಮ್ ಅನ್ನು ಮುಗಿಸುವಂತ ಸಂದರ್ಭ ಬಂದಿದೆ. ಗ್ಲಾಸರಿ ಇದೆ, ನೀವು ನೋಡಬಹುದು, ಟೆಕ್ಸ್ಟ್ ಬುಕ್ ಇರ್ತಕ್ಕಂಥದ್ದು. ನೀವು ಪಾಸ್ ಮಾಡಿ ಆಮೇಲೆ ನೋಡ್ಬೇಕು. ನೆಕ್ಸ್ಟ್ ಇಲ್ಲಿ ಅಬ್ಜೆಕ್ಟಿವ್ಸ್ ಅಂತಂದ್ರೆ ಏನ್ರಿ, ಸೆಂಟ್ರಲ್ ಥೀಮ್ಸ್ ಮಾರ್ಟಾಲಿಟಿ, ಇಲ್ನೆಸ್ ಅಂಡ್ ಇನ್ಎವಿಟಬಿಲಿಟಿ ಆಫ್ ಡೆತ್. ಅದು ಆಂಬ್ಯುಲೆನ್ಸ್ ಪೋಯಮ್ ಅಲ್ಲಿ ಇದೆ ಅಂತ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯಾರು ಬರೆದ್ರು ಅಂತಕ್ಕಂಥದ್ದು ಇಂಪಾರ್ಟೆಂಟ್, ಫಿಲಿಪ್ ಕ್ಲಾರ್ಕಿನ್. ಸೊ ಇದರ ಒಂದು ಸೆಂಟ್ರಲ್ ಥೀಮ್ ಏನಿದೆ ಅಂತಕ್ಕಂಥದ್ದು ಮಾರ್ಟಾಲಿಟಿ, ಮರ್ತತೆ ಅಂದ್ರೆ ಎಲ್ಲರೂ ಸಾವಿಗೀಡಾಗ್ತಾರೆ ಅಂತಕ್ಕಂಥದ್ದು. ಡೆತ್ ಅಂತ ಕೂಡ ನೀವು ಹೇಳ್ಬೋದು, ಇಲ್ನೆಸ್ ಅಂತ ಕೂಡ ಹೇಳ್ಬೋದು, ಅಂಡ್ ದ ಇನ್ಎವಿಟಬಿಲಿಟಿ ಆಫ್ ಡೆತ್. ಇನ್ಎವಿಟಬಲ್ ಮೀನ್ಸ್ ಇಟ್ ಈಸ್ ಅನ್ಅವಾಯ್ಡಬಲ್, ಯು ಕೆನಾಟ್ ಅವಾಯ್ಡ್ ಇಟ್, ಇಟ್ ಈಸ್ ಕಂಪಲ್ಸರಿ. ಕಂಪಲ್ಸರಿ ಆಗಿ ನೀವು ಬೇಸಿಕ್ ಇಂಗ್ಲಿಷ್ ತಗೊಳ್ಬೇಕು, ಅದನ್ನು ಅವಾಯ್ಡ್ ಮಾಡಕ್ ಬರಲ್ಲ. ಹಂಗೆ ಡೆತ್ ಈಸ್ ಆಲ್ಸೋ ಇನ್ಎವಿಟಬಲ್, ಯು ಕಾಂಟ್ ಅವಾಯ್ಡ್ ಇಟ್. ಇದು ಬೇಡ ನನಗೆ, ಡೆತ್ ಅನ್ನೋದು ಬೇಡ ನನಗೆ ಹೇಳಕ್ ಆಗೋದಿಲ್ಲ ಅಂತಕ್ಕಂತಹ ಒಂದು ಅರ್ಥದಲ್ಲಿ poem-ನ ನಾವು ನೋಡ್ಬೇಕಾಗುತ್ತೆ. ಸೊ ಇಮೇಜರಿಗಳನ್ನ ನಾವು ಅರ್ಥ ಮಾಡ್ತಕ್ಕಂಥದ್ದು, ಕನ್ಫೆಷನಲ್ಸ್ ಯಾಕೆ ಆ ಥರದ ಇಮೇಜರಿನ ಕೊಟ್ಟರು ಅಂತಕ್ಕಂಥದ್ದು, ರೈಮ್ ಸ್ಕೀಮ್ ಯಾವ ಥರ ಇದೆ ಪೋಯಮ್ಗಳಲ್ಲಿ, ರೈಮಿಂಗ್ ವರ್ಡ್ಸನ್ನ ನೀವು ನೋಡ್ಬೋದು. ಫಾರ್ ಎಕ್ಸಾಂಪಲ್ ಫಸ್ಟ್ ಸ್ಟಾನ್ಸ ನಾನು ನೋಡ್ತೇನೆ. ಸೊ ಅದರಲ್ಲಿ ಏನಪ್ಪಾ ಅಂತಂದ್ರೆ ಬ್ಲ್ಯಾಕ್ ಆ್ಯಂಡ್ ಕ್ಲಾಕ್ ಆಗಿರ್ಬೋದು. ಬ್ಲ್ಯಾಕ್ ಆ್ಯಂಡ್ ಕ್ಲಾಕ್ ಇದು ಏನಪ್ಪಾ ಅಂತಂದ್ರೆ ಒಂದು ರೈಮಿಂಗ್ ವರ್ಡ್. ಅಬ್ಸಾರ್ಬ್ ಆ್ಯಂಡ್ ಕರ್ಬ್ ಅಂತಕ್ಕಂಥದ್ದು, ಥ್ರೆಡ್ ಆ್ಯಂಡ್ ವಿಸಿಟೆಡ್ ಅಂತಕ್ಕಂಥದ್ದು. ಓಕೆ, ಸೊ ಈ ಥರದ ಒಂದು ರೈಮಿಂಗ್ ವರ್ಡ್ಸ್ಗಳನ್ನು ಕೂಡ ಕವಿ ಬಳಸಿದ್ದಾರೆ. ಇದೆಲ್ಲವನ್ನು ಕೂಡ ನೀವು ಯೂಸ್ ಮಾಡ್ತೀರಿ. ಸೊ ಇದು ಏನಪ್ಪಾ ಅಂತಂದ್ರೆ ಈ ಒಂದು ಪೋಯಮ್. ಇದ್ರ ಬಗ್ಗೆ ಹೆಚ್ಚಿನ ಒಂದು ವಿವರಣೆಯನ್ನು ನಾವು ನೋಡಬೇಕು ಅಂತ ಅಂದ್ರೆ ಏನನ್ನ ನೋಡಬಹುದು ಅಂತ ಹೇಳ್ತೀರಿ. ಇದ್ರ ಬಗ್ಗೆ ನಿಮಗೆ 10 ಮಾರ್ಕ್ಸಿಗೆ ಪೋಯಮ್ ಅನ್ನ ಕ್ವಶನ್ ಅನ್ನು ಕೇಳೋದಾದ್ರೆ ಯಾವ ಥರದ್ದು ಕೇಳಬಹುದು ಅಂತಂದ್ರೆ, ಇಲ್ಲಿ ಯಾವ ರೀತಿಯ ಸಿಂಬಾಲ್ಗಳನ್ನು ಬಳಸಲಾಗಿದೆ. ಡೆತ್ ಅನ್ನುವಂಥ ಸಿಂಬಾಲ್ ಇದೆ, ಆಂಬ್ಯುಲೆನ್ಸ್ ಅಂತಕ್ಕಂಥದ್ದನ್ನೇ ಒಂದು ಡೆತ್ದ ಸಿಂಬಾಲ್ ಆಗಿ ಇಲ್ಲಿ ಕವಿ ಬಳಸ್ತಾರೆ ಅಂತಕ್ಕಂಥದ್ದು. ಆಮೇಲೆ ಇಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಜೀವನದ ಒಂದು ಕ್ಷಣಿಕತೆ ಇದೆ, ಬ್ರೆವಿಟಿ ಆಫ್ ಲೈಫ್, ಅವು ಫ್ಲೀಟಿಂಗ್ ಲೈಫ್ ಈಸ್ ಅಂತಕ್ಕಂಥದ್ದೆಲ್ಲ ಇರುತ್ತೆ. ಇದಕ್ಕೆ ಇದ್ರ ಬಗ್ಗೆ ನೀವು ಸಾಕಷ್ಟು ಬರಿಬೇಕಾಗುತ್ತೆ. 10 ಮಾರ್ಕ್ಸ್ ಅಂತಂದ್ರೆ 5 ಮಾರ್ಕ್ಸ್ ಅಂತಂದ್ರೆ ಒಂದು ಸ್ವಲ್ಪ ಶಾರ್ಟ್ ನೋಟ್ ಥರ ನೀವು ಬರಿಬಹುದು. ಇದು ಏನಪ್ಪಾ ಅಂತಂದ್ರೆ ಈ ಒಂದು ಪೋಯಮ್ ಬಗ್ಗೆ ಇರ್ತಕ್ಕಂಥ ಒಂದು ಮಾಹಿತಿ. ಸೊ ಇಷ್ಟು ಹೇಳ್ತಾ ಈ ಒಂದು ಪೋಯಮ್ ಅನ್ನ ಇಲ್ಲಿಗೆ ಮುಗಿಸೋಣ. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗಿ ಹೇಳ್ತಾ ಎಲ್ಲರಿಗೂ ಧನ್ಯವಾದ, ನಮಸ್ಕಾರ.